ಜಯನಗರದಲ್ಲಿ ತುಂಬ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ. ಐಟಮ್ ಸೀಸ್ ಮಾಡ್ತಾ ಇದ್ದಾರೆ. ಸೀಸ್ ಮಾಡೋ ಐಟಮನ್ನು ಕೊಡಲ್ಲ. ಕೇಳಿದ್ರೆ 5,000 ರೂಪಾಯಿ ಫೈನ್ ಕೊಟ್ಟು 1,000 ರೂಪಾಯಿ ಕೋರ್ಟ್ ಫೀಸ್ ಕೊಟ್ಟು ಅಂತ ಇದ್ದಾರೆ. ಎತ್ತಂಗಡಿಗಳು ನಗರದಲ್ಲಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಇದು ಕಾನೂನು ಬಾಹಿರ. ಎಷ್ಟಾದರೂ ಮನವಿಗಳು ಕೊಟ್ಟು ಒಂದು ಗುರ್ತಿನ ಚೀಟಿನೂ ನೀವು ನಮಗೆ ಕೊಡಲ್ಲ ಅಂತ ಹೇಳಿದ್ರೆ, ಒಂದು ಪಟ್ಟಣ ವ್ಯಾಪಾರ ಸಮಿತಿನೂ ರಚನೆ ಮಾಡಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಏನು ದಾರಿ ಇದೆ? ಕೂಡಲೇ ಸಮೀಕ್ಷೆ ನಡೆಸಿರುವ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು. ಸರ್ಕಾರ ಅಂತ ಕೆಲಸ ಕೊಡಲಿಲ್ಲ. ಇದು ನಾವೇ ಆರಿಸ್ಕೊಂಡು ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇದ್ದಕ್ಕಿದ್ದಂತೆ ಬಂದು ಎತ್ತಂಗಡಿ ಮಾಡೋದು ಇದೆಷ್ಟು ಸರಿ? ಬೀದಿ ವ್ಯಾಪಾರಿ ಕಾನೂನು 2014ರಲ್ಲಿ ಬಂತು. ಆ ಕಾನೂನು ಸರಿಯಾದ ರೀತಿಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಅದು ಪಟ್ಟಣ ವ್ಯಾಪಾರ ಸಮಿತಿ ಮೂಲಕ ಇಂಪ್ಲಿಮೆಂಟೇಷನ್ ಆಗಬೇಕಾಗತ್ತೆ, ಆದರೆ ಆಗಲಿಲ್ಲ. ಅದ್ರ ಪ್ರಕಾರ ನಮ್ಮ ಪಟ್ಟಣ ವ್ಯಾಪಾರ ಸಮಿತಿ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ನಿರ್ಣಯ ತಗೊಂಡು ಸರ್ವೆ ಮಾಡೋದಕ್ಕೆ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸರ್ವೆ ಮಾಡಿ 1 ವರ್ಷ ಆಯಿತು. ಇದುವರೆಗೂ ಅವರು ಗುರುತಿನ ಚೀಟಿ ಮಾರಾಟ ಪ್ರಮಾಣ ಪತ್ರವನ್ನು 5 ಮಹಾನಗರ ಪಾಲಿಕೆಗಳನ್ನ ಮಾಡಿದಾರಲ್ಲ, BBMP ಹೋಗಿ 5 ಮಹಾನಗರ ಪಾಲಿಕೆಗಳಾಯ್ತಲ್ಲ, ಇದುವರೆಗೂ ಯಾವುದೇ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ನಾವು ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ದೀವಿ. ಕಳೆದ 3-4 ತಿಂಗಳಿಂದ ಅಂತೂ ಸತತವಾಗಿ ಮನವಿಯನ್ನು ಮಾಡಿದ್ದೀವಿ ಮಹಾನಗರ ಪಾಲಿಕೆಗಳಲ್ಲಿ. ಆದರೆ ಯಾವುದೇ ವಿವಾದವನ್ನು ತಗೊಳ್ಳದೆ ಅವರು ನಮಗೆ ಗುರುತಿನ ಚೀಟಿ ವಿತರಣೆಯನ್ನು ಮಾಡಿಲ್ಲ. ಇದು ಗುರುತಿನ ಚೀಟಿ ವಿತರಣೆ ಮಾಡದೇ ಇರೋದ್ರಿಂದ ನಮಗೇನಾಗ್ತಾ ಇದೆ ಅಂತ ಹೇಳಿದರೆ, ಪೊಲೀಸರು BBMP ಅವರಿಂದ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಅಲ್ಲಲ್ಲೇ ಕಾನೂನು ಬಾಹಿರ ಎತ್ತಂಗಡಿಗಳಾಗ್ತಾ ಇದೆ. ನಮ್ಮ ಒತ್ತಾಯ ಇರೋದು, ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಒತ್ತಾಯ ಇರೋದೇನು ಅಂತ ಹೇಳಿದ್ರೆ, ಕೂಡಲೇ ಸಮೀಕ್ಷೆ ನಡೆಸಿರುವ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು. ಈಗ ಪ್ರಿಂಟ್ ಆಗೇನೆ ಅದು 3-4 ತಿಂಗಳಾಗಿದೆ. ಅದು ID ಕಾರ್ಡು ಮಹಾನಗರ ಪಾಲಿಕೆಗಳಲ್ಲಿ ಪ್ರಿಂಟ್ ಆಗಿರೋ ID ಕಾರ್ಡ್ ಇದೆ. ಆದರೆ ಅದು ಎಂತಕ್ಕೆ ವಿತರಣೆ ಮಾಡ್ತಾ ಇಲ್ಲ ಅಂತ ಈಗ ಸತತವಾಗಿ 1 ವಾರದಿಂದ ನಾನು ಪ್ರಯತ್ನ ಮಾಡಿದ್ದಕ್ಕೆ ಅದರಲ್ಲಿ ಕೆಲವು ತಪ್ಪುಗಳಿದೆ. ತಪ್ಪುಗಳಿಗೆ ನಾವು ಬೀದಿ ವ್ಯಾಪಾರಿಗಳು ಹೊಣೆ ಆಗೋಕ್ಕಾಗತ್ತಾ? ತಪ್ಪುಗಳಾಗಿರೋದು ಅವ್ರ ಮಹಾನಗರ ಪಾಲಿಕೆಯಿಂದ. ಅದು ಆ್ಯಪ್ ಮಾಡಿರೋದೇ ಸರಿ ಇಲ್ಲ. ಅದು ಆ್ಯಪಲ್ಲಿ ಆಗಿರೋ ತಪ್ಪಿಗೆ ನಾವು ಹೊಣೆ ಆಗೋಕ್ಕಾಗತ್ತಾ? ಅದರಿಂದ ನಮ್ಮ ಪೊಲೀಸರಾಗಲಿ BBMP ಅವರಾಗಲಿ ನಮ್ಮ ಮೇಲೆ ಎರಗ್ತಾ ಇದ್ದಾರೆ. ಸುಮ್ಮನೆ ಬಂದು ಮಹಾನಗರ ಪಾಲಿಕೆಯವರು ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಒತ್ತಾಯ ಆಗಿರುತ್ತೆ. ಹೆಣ್ಮಕ್ಳಿಗೆ ಜಾಸ್ತಿ ಅಂದರೆ ಈ ಶೌಚಾಲಯ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ವ್ಯಾಪಾರ ಮಾಡಿಕೊಂಡೇ ಇದ್ಬಿಡ್ತಾರೆ. ಅಲ್ಲಿ ಹೋದರೆ 5-5 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು 2 ಅವರ್ಗೆ 5-5 ರೂಪಾಯಿ ಕೊಡಬೇಕು ಅಂತ ಹೋಗೋದೇ ಇಲ್ಲ. ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ದಯಮಾಡಿ ಸರ್ಕಾರಕ್ಕೆ ನಾವೇನು ಕೇಳ್ತೀವಿ ಅಂದರೆ ಉಚಿತ ಶೌಚಾಲಯ ಮಾಡಿಕೊಡ್ಬೇಕು ಹೆಣ್ಮಕ್ಳಿಗೆ. ಮತ್ತು ಅಲ್ಲಲ್ಲೇ CCTV ಕ್ಯಾಮ್ರಾ ಹಾಕಿಸ್ಬೇಕು BBMP ಕಡೆಯಿಂದ. ಕಳ್ತನ ಆಗುತ್ತೆ ಮಾರ್ಕೆಟ್ಗಳಲ್ಲಿ, ಮತ್ತು ಅಂಗಡಿಗಳಿಗೆ ಬೆಂಕಿಗಳು ಹಾಕ್ತಾರೆ. ಇದರಿಂದ ತುಂಬ ತೊಂದರೆ ಆಗುತ್ತೆ. ವ್ಯಾಪಾರ ಮಾಡೋರಿಗೂ ಕೂಡ ಮಹಿಳೆಯರಿಗೆ ತೊಂದರೆ ಆಗುತ್ತೆ. ಇನ್ನು ಮುಂದೆ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಪಿಂಚನ್ ಮಾಡಿಕೊಡೋದು, ಇಲ್ಲ ಅಂದರೆ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಚಿಕಿತ್ಸೆ ಇಲ್ದಿರ ಎಷ್ಟೋ ಜನ ನಮ್ಮ ಕಣ್ಮುಂದೆನೇ ಸತ್ತಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಉಚಿತ ನೆರವು ಕೊಡಬೇಕಂತ ಕೇಳ್ಕೊತೀವಿ. ಜಯನಗರದಲ್ಲಿ ತುಂಬ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ. ಮತ್ತು ಎತ್ತಂಗಡಿ ಮಾಡ್ತಾ ಇದ್ದಾರೆ. ಐಟಮ್ ಸೀಸ್ ಮಾಡ್ತಾ ಇದ್ದಾರೆ. ಸೀಸ್ ಮಾಡೋ ಐಟಮನ್ನು ಕೊಡಲ್ಲ. ಕೇಳಿದ್ರೆ 5,000 ರೂಪಾಯಿ ಫೈನ್ ಕೊಟ್ಟು 1,000 ರೂಪಾಯಿ ಕೋರ್ಟ್ ಫೀಸ್ ಕೊಟ್ಟು ಅಂತ ಇದ್ದಾರೆ. ಮತ್ತು ಜಯನಗರ 9 ಬ್ಲಾಕಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ಅಲ್ಲಿ CCTV ಹಾಕ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಾರಕ್ಕಿ, ಬನಶಂಕರಿ ಈ ಕಡೆ ಎಲ್ಲ ಕಡೆನೂ ಕಳ್ತನ ಆಯ್ತಾ ಇದೆ. ದಯವಿಟ್ಟು ಸರ್ಕಾರದಿಂದ CC ಕ್ಯಾಮ್ರಾವನ್ನು ಅಳವಡಿಸಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಸರ್ಕಾರದಿಂದ ಬೀದಿ ವ್ಯಾಪಾರಿಗಳ ಕಲ್ಯಾಣಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಮೌಂಟೇ ರಿಲೀಸ್ ಆಗಿದೆ ಸರ್ಕಾರದಿಂದ. ಅದನ್ನು ಇವಾಗ ತನಕ ಯೂಸ್ ಮಾಡಿಲ್ಲ. ಅದನ್ನು ಯೂಸ್ ಮಾಡಿ ಗೋದಾಮು ವ್ಯವಸ್ಥೆ ಆಗಲಿ, ಶೌಚಾಲಯಗಳ ವ್ಯವಸ್ಥೆ ಆಗಲಿ, BBMPಯಿಂದನೇ ಒಂದು ಛತ್ರಿಗಳ ವ್ಯವಸ್ಥೆ ಅದನ್ನು ಕೊಡಲಿ. ಛತ್ರಿಗಳ ಮೇಲೆ BBMP ಅಡ್ವರ್ಟೈಸ್ಮೆಂಟ್ಸ್ ಏನು ಜನರಿಗೆ ಸೌಕರ್ಯ ಇದೆಯೋ, ಬೇರೆ ಬೇರೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ BBMPಯಿಂದ ಜನರಿಗೆ ಏನು ಉಪಯೋಗ ಆಗುವಂತಹ ಒಂದು ಸ್ಕೀಮ್ಸ್ ಇದೆ, ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ಅದನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾ ಈ ಟೈಮ್ನಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಎತ್ತಂಗಡಿಗಳು ನಗರದಲ್ಲಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಇದು ಕಾನೂನು ಬಾಹಿರ. ಕಾನೂನಲ್ಲಿ ಏನಿದೆ, ಎತ್ತಂಗಡಿ ಆಗಬಾರ್ದು. ಆದರೆ ಅದನ್ನು ಟೌನ್ ವೆಂಡಿಂಗ್ ಏನಾದರೂ ಸಮಸ್ಯೆ ಇದೆಯಾ ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿನಲ್ಲಿ ಚರ್ಚೆ ನಡಿಬೇಕು. ಇವಾಗ ತಾತ್ಕಾಲಿಕವಾಗಿ ಟೌನ್ ವೆಂಡಿಂಗ್ ಕಮಿಟಿನ ನಿಲ್ಲಿಸಿದ್ದಾರೆ.
ಮತ್ತು ಇದು ಸರ್ವೆ ಮಾಡಿರುವಂತಹ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ, ಅರ್ಜೆಂಟಿಗೆ ಇಶ್ಯೂ ಆಗಿಲ್ಲ. ಇವಾಗ ಎತ್ತಂಗಡಿಗಳು ನಡೀತಾ ಇದ್ದಾವೆ. ಇವಾಗ ಹೇಳಿದಾಗೆ ಜಯನಗರದಲ್ಲಿ ಎತ್ತಂಗಡಿ, ಮತ್ತು ಇದು ಚರ್ಚ್ ಸ್ಟ್ರೀಟಲ್ಲಿ ಎತ್ತಂಗಡಿ, ನಿನ್ನೆ ಮುಂಡೋಡಿಪಳ್ಳ್ಯದಲ್ಲಿ ಎತ್ತಂಗಡಿ ಮಾಡಿದ್ದಾರೆ. ಅದು 3 ದಿನ ಅನೌನ್ಸ್ಮೆಂಟ್ ಬೇರೆ ಮಾಡಿದ್ದಾರೆ, ಅಲ್ಲಿ ನಾವು ಎತ್ತಂಗಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೀವು ಇರಬಾರ್ದು, ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಬಿಡ್ಬೇಕು. ನೋಡಿ, ಸರ್ಕಾರ ಅಂತ ಕೆಲಸ ಕೊಡಲಿಲ್ಲ, ಇದು ನಾವೇ ಆರಿಸ್ಕೊಂಡು ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿನ ವ್ಯಾಪಾರಿಗಳಿಗೆ ನಾವು ಹೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಲೋನ್ಗಳು ತೊಗೊಂಡಿದ್ದೀವಿ, ಸರ್ಕಾರನೇ ನಮಗೆ ಲೋನ್ ಕೊಟ್ಟಿದೆ, ಸ್ವನಿಧಿ ಯೋಜನೆ ಅಡಿಯಲ್ಲಿ ಲೋನ್ ಕೊಟ್ಟಿದೆ, ನಾವು ಅದನ್ನು ತೀರ್ಸೋದು ಹೇಗೆ? ಹೂ ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು ಬೇರೆ ವಸ್ತು ಆದರೆ ಒಂದು 4 ದಿನ ಮಡಗಿ ಆಮೇಲೆ ಹಾಕ್ಕೋಬೋದು. ಇವಾಗ ತೊಗೊಂಡು ಬಂದಿರೋ ಸಾಲ ತೊಗೊಂಡು ಐಟಮ್ಗಳನ್ನ ತೊಗೊಂಡು ಬಂದು ವ್ಯಾಪಾರ ಮಾಡ್ಕೊಂಡು ಅದನ್ನು ತೀರಿಸಬೇಕು, ಜೀವನ ನಡೆಸಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಟಬೇಕು, ವೃದ್ಧರದ್ದು ಮನೆಯಲ್ಲಿ ಏನಿದ್ದಾರೆ ಅವ್ರದ್ದು ಆರೋಗ್ಯ ನೋಡ್ಕೋಬೇಕು, ಆರೋಗ್ಯದ ಖರ್ಚು, ಮಕ್ಕಳ ಖರ್ಚು, ಈ ರೀತಿ ಸುಮಾರು ಖರ್ಚುಗಳಿರೋ ಒಂದು ನಿಟ್ಟಿನಲ್ಲಿ ಇದ್ದಕ್ಕಿದ್ದಂತೆ ಬಂದು ಎತ್ತಂಗಡಿ ಮಾಡೋದು ಇದೆಷ್ಟು ಸರಿ? ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಬೀದಿ ವ್ಯಾಪಾರಿಗಳ ಕಾಯ್ದೆ ಕೆಳಗಡೆ ಪಟ್ಟಣ ವ್ಯಾಪಾರ ಸಮಿತಿ ಆಗಬೇಕು. 2019 ಪಟ್ಟಣ ವ್ಯಾಪಾರ ಸಮಿತಿ ಚುನಾವಣೆ ಮಾಡಿ ಅವ್ರು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿದ್ರು. ಅದರದ್ದು ಟರ್ಮ್ ಮುಗೀತು. ಈಗ ಹೊಸ ನಗರ ಪಾಲಿಕೆಗಳು ಏನು ಬಂದಿದೆ, ಇಲ್ಲಿ ಪಟ್ಟಣ ವ್ಯಾಪಾರ ಸಮಿತಿಗಳು ರಚನೆ ಆಗಿಲ್ಲ. ಇದ್ರ ಬಗ್ಗೆ ನಾವು ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಕಮಿಷನರ್, ಬೆಂಗಳೂರು ಸೌತ್ ಕಾರ್ಪೊರೇಷನ್ ಕಮಿಷನರ್, ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಕಮಿಷನರ್, GBA ಕಮಿಷನರ್ ಏನಿದ್ದಾರೆ ಅವ್ರಿಗೂ ಸಹ ನಾವು ಮನವಿಗಳನ್ನ ಕೊಟ್ಟಿದ್ವಿ. ಆದರೂ ಸಹ ಅವ್ರು ಇನ್ನೂ ಸಹ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿಲ್ಲ. ಒಂದು. ಎರಡನೇದು, ಈ ಗುರುತಿನ ಚೀಟಿ ಇದೆ ನಮಗೆ, ID ಕಾರ್ಡು, ಟೌನ್ ವೆಂಡಿಂಗ್ ಸರ್ಟಿಫಿಕೇಟ್ ಏನಿದೆ, ಕಾನೂನು ಪ್ರಕಾರ ಸಮೀಕ್ಷೆಯಾಗಿ 90 ಡೇಸ್ ಒಳಗಡೆ ವೆಂಡಿಂಗ್ ಸರ್ಟಿಫಿಕೇಟು ID ಕಾರ್ಡ್ ಕೊಡಬೇಕು. ಈಗ 90 ಡೇಸ್ ಅಲ್ಲ, ಈಗ 270 ಡೇಸೇ ಆಗಿದೆ. ಆದರೂ ಸಹ ನಮಗಿನ್ನೂ ಕೊಟ್ಟಿಲ್ಲ. ಇದರಿಂದ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಜಯನಗರಲ್ಲಿ ಇವ್ರು ಹೇಳಿದ್ರು, ಜಯನಗರಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ಕೇಳ್ತಾರೆ ನಿಮ್ಮ ಗುರುತಿನ ಚೀಟಿ ಎಲ್ಲಿ ಅಂತ. ಇದು ಹಳೇದಾಯ್ತಲ್ಲ, ಹೊಸದೆಲ್ಲಿ ಅಂತ. ಹೊಸದು ಅವ್ರು ಸಮೀಕ್ಷೆ ಮಾಡಿ ಅವ್ರು ಕೊಟ್ಟಿಲ್ಲ ಅಂದರೆ ನಮ್ಗೆ ನಾವೇನು ಮಾಡೋಕ್ಕಾಗುತ್ತೆ? ಚರ್ಚ್ ಸ್ಟ್ರೀಟಲ್ಲೂ ಅದೇ ಪ್ರಾಬ್ಲಮ್ ಆಯಿತು. ನಿಮ್ಮ ಗುರುತಿನ ಚೀಟಿ ಕೊಡಿ ಅಂತ ಕೇಳ್ತಾರೆ, ಅವ್ರು ಕೊಟ್ಟಿಲ್ಲ. ಎರಡನೇದು, ಚರ್ಚ್ ಸ್ಟ್ರೀಟಲ್ಲಿ ಹಳೆ ಗುರುತಿನ ಚೀಟಿಲಿ ಚರ್ಚ್ ಸ್ಟ್ರೀಟ್ ಅಂತಲೇ ಬರ್ದಿದೆ, ಆದರೆ ಎಕ್ಸಾಕ್ಟ್ ಲೊಕೇಶನ್ ಬರ್ದಿಲ್ಲ. ಅದಕ್ಕೆ ಪೊಲೀಸರು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಅಂತ ಸತಾಯಿಸ್ತಾರೆ. ಈ ಸತಿ ಅವ್ರು ಗುರುತಿನ ಚೀಟಿ ಮಾಡಿದಾಗ ನಮ್ಮದು ಎಕ್ಸಾಕ್ಟ್ ಲೊಕೇಶನ್ ಲ್ಯಾಟ್ ಲಾಂಗ್ ತಗೊಂಡಿದ್ದೀವಿ ಅಂತ ಹೇಳಿದ್ರು, ಎಕ್ಸಾಕ್ಟ್ ಲೊಕೇಶನ್ ಬರೀತೀವಿ ಅಂತ. ಆದರೆ ಈಗ ಬಂದಿರೋ ID ಕಾರ್ಡಲ್ಲಿ ಆ ಲೊಕೇಶನ್ ಇದೆಯಾ ಇಲ್ವೋ ಅಂತಲೂ ನಮಗೆ ಗೊತ್ತಿಲ್ಲ. ಅದು QR ಕೋಡ್ ಥರ ಮಾಡಿರ್ಬೋದು, ಸ್ಕ್ಯಾನ್ ಮಾಡಿದ್ರೆ, ಬಟ್ ಅದು ಸ್ಕ್ಯಾನ್ ಮಾಡಿದ್ರೆ ಬೇರೆ ಏನೋ ಬರ್ತಾ ಇದೆ. ಹಾಗಾಗಿ ನಾವು ಕೇಳ್ತಾ ಇರೋದೇನೆಂದರೆ, ನಮ್ಮ ಲೊಕೇಶನ್, ನಾವು ಎಕ್ಸಾಕ್ಟ್ಲಿ ಎಲ್ಲಿ ವ್ಯಾಪಾರ ಮಾಡ್ತಿದ್ದೀವೋ ಆ ವ್ಯಾಪಾರದ ಜಾಗ ಇರೋಂಥ ID ಕಾರ್ಡ್ ನಮಗೆ ಕೂಡಲೇ ವಿತರಣೆ ಮಾಡಬೇಕು. ಮತ್ತು ಅವ್ರು ಹೇಳ್ತಾ ಇದ್ದಾರೆ ಏನೋ ಫಂಕ್ಷನ್ ಮಾಡಬೇಕು, ಇದು ಮಾಡಬೇಕು, ನಮಗೆ ಯಾವುದೂ ಫಂಕ್ಷನ್ ಬೇಕಾಗಿಲ್ಲ. ದಯವಿಟ್ಟು ಅಧಿಕಾರಿಗಳ ಕೈಲಿ ನಮ್ಮನ್ನ ಗುರುತಿನ ಚೀಟಿ ಕೊಟ್ಬಿಡಿ. ನಮಗೆ ಪಟ್ಟಣ ವ್ಯಾಪಾರ ಸಮಿತಿ ಕೂಡಲೇ ರಚನೆ ಮಾಡಿ, ಮಹಿಳೆಯರಿಗೆ, ಮಹಿಳಾ ಬೀದಿ ವ್ಯಾಪಾರಿಗಳಿಗೆ ಉಚಿತ ಶೌಚಾಲಯ ನೀಡಿ, ಮತ್ತು ನಮ್ಗೆ ಎಲ್ಲ ಮಾರುಕಟ್ಟೆಗಳಲ್ಲಿ ಶೆಲ್ಟರ್ ಕೊಡಬೇಕು. ವಿಜಯನಗರ ಮಾರ್ಕೆಟಲ್ಲಿ ಟಾರ್ಪಾಲ್ ಶೆಲ್ಟರ್ ಹಾಕಿದ್ದಕ್ಕೆ ಅವರೇ ಬಂದು ತೆಗೆದುಬಿಟ್ರು. ಮತ್ತು ಮಳೆ ಗಾಳಿ ಬಿಸಿಲಿಂದ ಹೆಂಗೆ ರಕ್ಷಣೆ ಪಡ್ಕೋಬೇಕು? ಸರಿ, ನಾವು ಟಾರ್ಪಾಲ್ ಹಾಕೋದು ಬೇಡ ಅಂದರೆ ಅವರೇ ಕೊಟ್ಬಿಡ್ಲಿ. ಸೊ ಎಲ್ಲ ಮಾರ್ಕೆಟ್ಗಳಲ್ಲೂ ಈ ಮೂಲಭೂತ ಸೌಕರ್ಯಗಳು ಅವರು ಒದಗಿಸ್ಬೇಕು. ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅವರು ನಮ್ಮ ಹಕ್ಕೋತ್ತಾಯಗಳಿಗೆ ಈ ತಿಂಗಳೊಳಗಡೆ ಅವರು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಗೆ ಇಳಿತೀವಿ, ನಾವು ರಸ್ತೆಗೆ ಇಳಿಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಬೇರೆ ದಾರಿ ಇಲ್ಲ. ಎಷ್ಟಾದರೂ ಮನವಿಗಳು ಕೊಟ್ಟು ಒಂದು ಗುರುತಿನ ಚೀಟಿನೂ ನೀವು ನಮಗೆ ಕೊಡಲ್ಲ ಅಂತ ಹೇಳಿದ್ರೆ, ಒಂದು ಪಟ್ಟಣ ವ್ಯಾಪಾರ ಸಮಿತಿನೂ ರಚನೆ ಮಾಡಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಏನು ದಾರಿ ಇದೆ? ಎಷ್ಟು ಪತ್ರ ವ್ಯವಹಾರ ಮಾಡೋದು? ಸೊ ಹಾಗಾಗಿ ಈ ತಿಂಗಳ ಕೊನೆ ಒಳಗಡೆ ಅವರು ನಮಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಬರೋ ತಿಂಗಳಲ್ಲಿ ನಾವು ಒಂದು ಪ್ರತಿಭಟನೆ, ನಗರಾದ್ಯಂತ ಎಲ್ಲ ಬೀದಿ ವ್ಯಾಪಾರಿಗಳು ಸೇರಿಕೊಂಡು ಒಂದು ಪ್ರತಿಭಟನೆನ ಹಮ್ಮಿಕೊಳ್ಳಕ್ಕೆ ಹೊರಟಿದ್ದೀವಿ. ಈ ವಿಷಯನ ನಾವು ಸರ್ಕಾರಕ್ಕೆ ತಮ್ಮ ಮೂಲಕ ತಿಳಿಸೋದಕ್ಕೆ ಪ್ರಯತ್ನಿಸ್ತಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಸ್ಪಂದಿಸಿ ಈ ಒಂದು ತಮ್ಮ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಈ ಮೆಸೇಜ್ ತಲುಪಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮೇಡಮ್, ಖಂಡಿತ ಕೆಲವು ಏರಿಯಾದಲ್ಲಿ ಬೀದಿ ವ್ಯಾಪಾರಿಗಳಿಂದನೇ ಸಮಸ್ಯೆ ಆಗಿದೆ. ನಾವು ನಾವೇನು ಕೇಳಿದ್ದೀವಿ ಕಾರ್ಪೊರೇಷನ್ ಅವ್ರಿಗೆ, ದಯವಿಟ್ಟು ನೀವು ನಮಗೆ 4x6 ಒಂದು ಬಾಕ್ಸ್ ಪೇಂಟ್ ಮಾಡಿ ಕೊಟ್ಬಿಡಿ. ID ಕಾರ್ಡ್ ನೀವು ಕೊಟ್ಟಿದ್ದೀರಲ್ಲ, ಅದನ್ನ ನಂಬರ್ ಹಾಕ್ಕೊಡಿ, ನಾವು ಅದರೊಳಗಡೆನೇ ಇರ್ತೀವಿ. ನಾವು ಅವ್ರನ್ನ ಕೇಳ್ತಾ ಇದ್ದೀವಿ, ಜಯನಗರಲ್ಲಿ ನಾವೇ ಕೇಳ್ತಾ ಇದ್ದೀವಿ, ನೀವು ನಮಗೆ ಬಾಕ್ಸ್ಗಳು ಹಾಕ್ಕೊಟ್ಬಿಡಿ, ಮಾರ್ಕ್ ಮಾಡಿಕೊಟ್ಬಿಡಿ, ಅದ್ರ ಆಚೆ ಯಾರು ಹೋಗೋದು ಬೇಡ. ಅವ್ರು ಆ ಥರ ವ್ಯವಸ್ಥೆ ಮಾಡ್ತಾ ಇಲ್ಲ. ಶಿವಾಜಿನಗರಲ್ಲೂ ನಾವು ಕೇಳಿದ್ದೀವಿ, ನಮಗೆ ಮಾಡಿಕೊಟ್ಬಿಡಿ. ಕೆಲವರು ಆ ಥರ ಎಕ್ಸ್ಟ್ರಾ ಹೋಗೋರು ಇದ್ದೇ ಇರ್ತಾರೆ, ಅವರಿಂದ ತೊಂದರೆ ಆಗ್ತಾ ಇದೆ, ನಾವು ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರೋದು ಬೇಡ. ಸರ್ಕಾರ ಈ ಥರ ವ್ಯವಸ್ಥಿತವಾಗಿ ಮಾಡಿಕೊಡ್ಲಿ, ನಾವು ಸರ್ಕಾರ ಜೊತೆ ಕೋಆಪರೇಟ್ ಮಾಡೋಕ್ಕೆ ರೆಡಿಗಿದ್ದೀವಿ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಬೇಕು. ಆ ಸಮಿತಿ ರಚನೆ ಆದರೆ ಅದರಲ್ಲಿ ಈ ಎಲ್ಲ ಸಮಸ್ಯೆಗಳು ಚರ್ಚೆ ಮಾಡ್ಬೋದು. ಫುಟ್ಪಾತಲ್ಲಿ ಜಾಗ ಇಲ್ವಾ, ಯಾರಾದ್ರೂ ಎಕ್ಸ್ಟ್ರಾ ಜಾಗ ತಗೊಂಡಿದ್ದಾರಾ, ಅದೆಲ್ಲನೂ ಅಲ್ಲಿ ಪರಿಹಾರ ಮಾಡ್ಬೋದು. ಅದಕ್ಕೋಸ್ಕರ ನಾವು ಪಟ್ಟಣ ವ್ಯಾಪಾರ ಸಮಿತಿ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.